ಗಂಡು ಹೆಣ್ಣು, ಹೆಣ್ಣು ಗಂಡು, ಈ ಎರಡು ದೇಹಗಳು ದೈವತ್ವಕ್ಕೆ ತಗೊಂಡೋಗಿ ನಿಲ್ಲಿಸ್ಕೋಬೇಕು. ದೈವತ್ವಕ್ಕೆ ಏನು, ಹೆಣ್ಣು ಗಂಡು ಬುದ್ಧಿ ಹೇಳಿದ್ರೆ ಸರಿ ಹೋಗಲ್ಲ, ಗಂಡನಿಗೆ ಹೆಂಡತಿ ಬುದ್ಧಿ ಹೇಳಿದ್ರೆ ಸರಿ ಹೋಗಲ್ಲ, ಗಂಡ ಹೆಂಡತಿಗೆ ಬುದ್ಧಿ ಹೇಳಿದ್ರೆ ಸರಿ ಹೋಗಲ್ಲ. ಸರಿ ಹೋಗುತ್ತೇನಮ್ಮ? ಇಲ್ಲ ಇಲ್ಲ, ನಾನಿರೋದೇ ಹೆಂಗೆ, ನಾನು ಮಾಡೋದೇ ಹೆಂಗೆ, ಏನೀಗ ಮುಗೀತಲ್ಲ. ಸೊ ಹಾಗೆ ಅದು ಮಂಗೆ ಮುಂದುವರೆದ್ರೆ ನಾನೊಂದು ತೀರ ನೀನೊಂದು ತೀರ. ಸೊ ಇದು ಹೀಗೆ ಬರ್ತಾ ಇದೆ. ಇದಕ್ಕೆ ನಾವು ಮದುವೆ ಅಂತಕ್ಕಂಥದ್ದು, ಈ ರೀತಿಯಾದ ಸಮಸ್ಯೆಗಳು ಮದುವೆ ಆದ ಮೇಲೆ ಯಾಕೆ ಬರಬೇಕು? ಅದು ಲವ್ ಆರ್ ಅರೇಂಜ್, ಎರಡರಲ್ಲಿ ಯಾವ್ದಾರು ಆಗಿರ್ಬೋದು. ಇದರಲ್ಲೂ ಏನೂ ಸಿಕ್ಕಿಲ್ಲ, ಅದರಲ್ಲೂ ಏನೂ ಸಿಕ್ಕಿಲ್ಲ, ಇದರಲ್ಲಿ ಏನಿದೆಯೋ ಅದರಲ್ಲೂ ಅದೇ ಇದೆ. ಬಟ್ ವಿಶೇಷ ಏನಾಗಾದರೆ ಅಂದರೆ ಎಲ್ಲಿ ತಪ್ಪಾಗ್ತಾ ಇದೆ? ಅದು ದೈವತ್ವಕ್ಕೆ ನಾವು ಗಂಡು ಹೆಣ್ಣು ಸೇರಿದಾಗ ಆ ದೈವತ್ವ ಅಂತಕ್ಕಂಥದ್ದಕ್ಕೆ ಹೆಣ್ಣು ಗಂಡು ಎರಡಿಗೂ ಒಂದು ತಾಳ್ಮೆ ಅಂತ ಬರುತ್ತೆ. ಅದಕ್ಕೆ ಬ್ರಾಕೆಟಲ್ಲಿ ಕ್ಷಮೆ. ಇದು ಬಿಟ್ರೆ ಅಮ್ಮ ಅದರಂಥ ದಾಂಪತ್ಯ ಇನ್ನೊಬ್ಬರಿಲ್ಲ, ಹೌದಲ್ವಾ? ಹೌದು. ಸಮಸ್ಯೆನೇ ಇಲ್ಲ. ಗಂಡ ಕೋಪ ಮಾಡ್ಬೋದು, ಬೇಜಾರು ಮಾಡ್ಬೋದು, ಇನ್ನೊಂದು ಮಾಡ್ಬೋದು, ಆಯಿತು, ಓಕೆ, ತೊಂದರೆ ಇಲ್ಲ. ಅಂದರೆ ಅದು ಎಲ್ಲಿಗೆ ಹೋಗುತ್ತೆ ಅಂದರೆ ಅದು ಹಾಗೆ ಇದ್ದುಬಿಟ್ರೆ ಸರಿ ಹೋಗುತ್ತಾ? ಅದು ಪ್ರಶ್ನೆ ಆಗತ್ತೆ. ಅಥವಾ ತಿರುಗಿಸಿ ಮಾತಾಡಿದ್ರೆ ಸರಿ ಹೋಗುತ್ತಾ? ಅದು ಪ್ರಶ್ನೆ ಆಗತ್ತೆ. ಇಲ್ಲಿ ನಮಗೆ ಬೇಕಾಗಿರ್ತಕ್ಕಂಥದ್ದು ದೈವತ್ವಕ್ಕೆ ಇಬ್ಬರು ಹರಹರ ಆಗಬೇಕು. ಅದಕ್ಕೊಂದು ದೊಡ್ಡ ತಪ್ಪೇನಾಗಿದೆ ಅಂತ ನೀನು ಪ್ರಶ್ನೆ ಕೇಳ್ತೀಯ ಅಂತ ಅನ್ಕೋತೀನಿ ಕಣಮ್ಮ. ಏನಾಗಿದೆ ಹಂಗಾರೆ ತಪ್ಪು? ದೈವತ್ವ, ದೇವಸ್ಥಾನಕ್ಕೆ ಹೋಗೋದು, ಪೂಜೆ ಮಾಡೋದು, ದಿನ ಬೆಳಗ್ಗೆ ಕಾಲು ತೊಳಿತೀನಿ ಗಂಡನ ಅನ್ನೋ ಹೇಳೋರು ಇದ್ದಾರೆ ಕೆಲವರು. ದಿನ ಕಾಲಿಗೆ ನಮಸ್ಕಾರ ಮಾಡ್ತೀನಿ ಅನ್ನೋರು ಇದ್ದಾರೆ. ದಿನ ಬೆಳಗ್ಗೆ ಎದ್ದ ತಕ್ಷಣ ಒಂದು ತೊಟ್ಟು ನೀರು ಕುಡಿದೆ ಪೂಜೆ ಮಾಡಿ ನನ್ನ ಸಂಸಾರಕ್ಕೋಸ್ಕರವಾಗಿ ನಾನು ತ್ಯಾಗ ಮಾಡ್ತೀನಿ ಅನ್ನೋರು ಇದ್ದಾರೆ. ವರ್ಕ್ ಆಗಿಲ್ಲ. ಯಾಕೆ ಗುರುಜಿ? ಅದನ್ನೇ ಹೇಳೋಣ. ಇಲ್ಲಿ ಎರಡು ಲೈನ್ ಇದೆ. ಒಂದು, ಪ್ರತಿಯೊಂದಕ್ಕೂ ನಾವು ದೇವರನ್ನು ಪ್ರಶ್ನೆ ಮಾಡ್ತಕ್ಕಂಥ ವಿಚಾರದಲ್ಲಿ ಒಂದು ಪೂಜೆ ಮಾಡಿದ್ರೆ, ಒಂದು ವ್ರತ ಮಾಡಿದ್ರೆ ನಮ್ಗೆ ಒಳ್ಳೇದಾಗಬಹುದು, ಆಗತ್ತೆ ಅಲ್ಲ, ನಂಬಿಕೆ ಆಗ್ಬೋದು, ಆಗದೇ ಇರ್ಬೋದು. ಅದು ಬಿಟ್ಟರೆ ಮಾಟ ಮಂತ್ರ, ಆ ದೇವರು ಈ ದೇವರು ಬೇರೆಯವರು ಹೇಳಿದ್ದು ಇದೆಲ್ಲ ಮಾಡ್ತಕ್ಕಂಥದ್ದು ಒಂದು ಭಾಗ. ಕೊನೆಯಲ್ಲಿ ಒಂದು ಪ್ರಶ್ನೆ ಸಿಕ್ಕತ್ತೆ, ಏನು ಅಂದರೆ ದಾಂಪತ್ಯಕ್ಕೆ ಪುಷ್ಟಿ ಬೇಕಮ್ಮ. ಏನು ಬೇಕು? ಪುಷ್ಟಿ ಬೇಕು, ಶಕ್ತಿ ಬೇಕಲ್ಲ. ಅದಿದ್ದರೆ ಕೋಪ ಬರಲ್ಲ. ಆದರೆ ಶಕ್ತಿ ಇರುವಂಥವ್ರಿಗೂ ಕೋಪ ಬರುತ್ತೆ, ಅದೊಂದು ರೀತಿ ವಿಚಾರದಲ್ಲಿ ಬರುತ್ತೆ. ಆದರೆ ಹೆಣ್ಣಿಗೆ ಆಗಲಿ ಗಂಡಿಗೆ ಆಗಲಿ ಮುಖ್ಯವಾಗಿ ಬೇಕಾಗಿರ್ತಕ್ಕಂಥದ್ದು ಪುಷ್ಟಿ ಬೇಕಾ ಬೇಡವಾ? ಬೇಕು. ಈಗ ಪುಷ್ಟಿದಾಯಕವಾದ ಹೆಣ್ಣು ಗಂಡಿಗೆ ಮದುವೆ ಮಾಡಬೇಕು ಅಂತಕ್ಕಂಥ ವಿಚಾರ ಇಲ್ವೇ ಇಲ್ವಲ್ಲ. ಹೆಸರು ಬಲ ಒಂದಾಗಿದೆ, ಇಬ್ಬರು ಅರ್ಥ ಮಾಡ್ಕೊಂಡಿದ್ದಾರೆ ಅಂತ ಲವ್ ಮದುವೆ ಮಾಡ್ಕೋತಾರೆ. ನಾವು ಒಪ್ಪಿದ್ದೀವಿ, ಹುಡುಗಿ ಮನೆ ಹುಡುಗಿ ಪರವಾಗಿಲ್ಲ, ಹುಡುಗನೂ ಪರವಾಗಿಲ್ಲ, ಮ್ಯಾಚ್ ಆಗತ್ತೆ ಅಂತ. ಇದು ಇವ್ರ ಕಲ್ಪನೆ, ಅಲ್ಲಾಗಿಲ್ಲ. ಚೆನ್ನಾಗಿರ್ತಾರೆ ಅಂತ ನೋಡ್ತಾರೆ, ಮಾಡ್ತಾರೆ, ಚೆನ್ನಾಗಿಲ್ವಲ್ಲ. ಈಗ ಹುಡುಗ ಹುಡುಗಿ ಕೇಳಿದ್ರೆ ಅಪ್ಪ ಅಮ್ಮನ, ಅವ್ರ ಹತ್ರ ಉತ್ತರ ಇಲ್ಲ. ಏನು ನೋಡು ಮದುವೆ, ನಿನ್ನ ಮಾತು ಕೇಳಿ ಮದುವೆ ಮಾಡ್ಕೊಂಡೆ, ನನಗೇನು. ಇದು ಒಂದು ಸೈಡು. ನೀನೇ ಮಾಡ್ಕೊಂಡಿದ್ದು ಅನುಭವಿಸು, ಆ ಕಡೆದು ಒಂದು ಸೈಡು. ಹಾಂ, ಅವ್ರು ಈ ಕಡೆಗೆ ಹೇಳ್ತಾರೆ, ಇವ್ರು ಆ ಕಡೆಗೆ ಹೇಳ್ತಾರೆ. ಬಟ್ ಎರಡಕ್ಕೂ ಉತ್ತರ ಸಿಕ್ಕಿಲ್ಲ. ಈ ಉತ್ತರ ಯಾಕೆ ಸಿಕ್ಕಿಲ್ಲ ಅಂತಕ್ಕಂತಹ ಒಂದು ಲೆಕ್ಕಾಚಾರಕ್ಕೆ ಒಂದು ಸಣ್ಣ ಉದಾಹರಣೆ ಕೊಡ್ತೀನಿ, ಏನು ತಪ್ಪಾಗ್ತಾ ಇದೆ ಅಂತ. ಆಮೇಲೆ ಮುಂದಕ್ಕೆ ಹೋಗೋಣ, ದೈವತ್ವಕ್ಕೆ ಏರಿಸ್ತಕ್ಕಂಥ ವಿಚಾರ ಆಮೇಲೆ ಹೋಗೋಣ. ನಾವು ಮದುವೆ ಅಂತಕ್ಕಂಥದ್ದಕ್ಕೆ ಎಷ್ಟು ಸಮಯಕ್ಕೆ ಯಾವ ದಿನ ಶುಭವಾಗಿರ್ತಕ್ಕಂಥದ್ದು ಯಾವುದು ಅಂತಕ್ಕಂಥದ್ದು ನಾವು ಶಾಸ್ತ್ರ ಕೇಳಿ ಇನ್ನೊಂದು ಏನೋ ಮಾಡಿ ಡೇಟ್ ಫಿಕ್ಸ್ ಮಾಡ್ತೀವಿ. ಆ ಫಿಕ್ಸ್ ಮಾಡ್ತಕ್ಕಂತಹ ಡೇಟು ಮಾಂಗಲ್ಯ ಧಾರಣೆಗೆ ಮಾತ್ರ ಅದು ಸೀಮಿತವಾಗಿರುತ್ತೆ, ಹೌದಾ? ಇಲ್ಲಿ ಮುಖ್ಯವಾಗಿ ಮಾಂಗಲ್ಯ ಧಾರಣೆ ಆಗುವಂತಹ ಸಮಯ ಮುಖ್ಯವಾಗುತ್ತಾ, ಒಂದು ಹೆಣ್ಣು ಗಂಡು ಒಂದು ಜಾಗದಲ್ಲಿ ಸಂಯೋಗ ಆಗ್ತಕ್ಕಂಥ ಸಮಯ ಮುಖ್ಯ ಆಗುತ್ತಾ ಅನ್ನೋ ಪ್ರಶ್ನೆಗೆ ಉತ್ತರ ನಾವು ತಿಳ್ಕೊಳ್ದೇ ಇರೋದಕ್ಕೆ ಇವತ್ತು ಈ ಥರ ಅನುಭವಿಸ್ತಾ ಇದ್ದೀವಿ. ಜಿ ಕನ್ನಡ ನ್ಯೂಸ್ ಈಗ ನಿಮ್ಮ ಮನೆಯಲ್ಲೇ ನೋಡಿ, ಎಲ್ಲ ಕೇಬಲ್ಗಳಲ್ಲಿ ಈಗ ಲಭ್ಯ. ನಿಮ್ಮ ನೆಚ್ಚಿನ ಜಿ ಕನ್ನಡ ನ್ಯೂಸ್ ಈಗ ಸನ್ ಡೈರೆಕ್ಟ್ ನಲ್ಲಿ ನಂಬರ್ 292, ಟಾಟಾ ಪ್ಲೇ ನಂಬರ್ 1664, ಜಿಯೋ ಟಿವಿ ನಂಬರ್ 1334, NXT ಡಿಜಿಟಲ್ ನಂಬರ್ 30, ಇನ್ ಕೇಬಲ್ ನಂಬರ್ 30, ಸಿಟಿ ನೆಟ್ವರ್ಕ್ಸ್ 51,
ಯು ಡಿಜಿಟಲ್ ನಂಬರ್ 162, GTPL ನಂಬರ್ 17, ರಾಕ್ಲೈನ್ ಟೆಲಿಕಮ್ಯುನಿಕೇಶನ್ಸ್ ನಂಬರ್ 42, ಶ್ರೀ ಬಸವೇಶ್ವರ ಕೇಬಲ್ ನಂಬರ್ 168, ರೂರಲ್ ಕೇಬಲ್ ನೆಟ್ವರ್ಕ್ 60, ವಿನಾಯಕ ಡಿಜಿಟಲ್ 57, ಅಭಿಷೇಕ್ ಕೇಬಲ್ 821, ಸಿಟಿ ಚಾನೆಲ್ 53, ಸಿದ್ದೇಶ್ವರ ಕೇಬಲ್ ನೆಟ್ವರ್ಕ್ 57, V4 ಡಿಜಿಟಲ್ ಇನ್ಫೋಟೆಕ್ 628, ಸೂರ್ಯ ಡಿಜಿಟಲ್ ನೆಟ್ವರ್ಕ್ಸ್ 53, ಗಜಾನನ್ ಡಿಜಿಟಲ್ ನಂಬರ್ 836, ಮಲ್ನಾಡ್ ಇನ್ಫೋಟೆಕ್ ಪ್ರೈವೇಟ್ ಲಿಮಿಟೆಡ್ ನಂಬರ್ 56, ಮೆಟ್ರೋಕ್ಯಾಸ್ಟ್ ನಂಬರ್ 830, ವಿಕ್ಟರಿ ಡಿಜಿಟಲ್ ನಂಬರ್ 167ರಲ್ಲಿ ನೋಡಿ ಆನಂದಿಸಿ.